ಸರ್, ಈ ಜಾಯಿಂಟ್ ವೆಂಚರ್ 20 ಎಕರೆನ 1,000 ಕೋಟಿ ಅವನು 20% ಇವನು ಇಟ್ಕೊಂಡಿದ್ದಾನೆ. ಇವತ್ತು 25 ಕೋಟಿ ಕೊಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಇಲ್ಲೇ ಇದೆ, ತಾವು ಬೇಜಾರು ಮಾಡ್ಕೋಬೇಡಿ. ಇದಿಷ್ಟು ಓದಬೇಕು ಅಂತ ಬೇಡ, ಅದು ಹಾಗೆ ಇರುತ್ತೆ. ಕೊನೆ ಹಂತದಲ್ಲಿದ್ದೀವಿ. ಎಲ್ಲ ಬಂದೆ. ಇವತ್ತು 20 ಎಕರೆಗೆ 1,000 ಕೋಟಿ ಅಂದರೆ 2,000 ಎಕರೆಗೆ ಬೆಂಗಳೂರಲ್ಲಿ ಏನಾಗುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಬೇಕು ನೀವು. ಈ ಬಡವನ ತೋಟಕ್ಕೆ 7 ಲಕ್ಷ ಕೊಡ್ತಾರೆ, ಅಲ್ಲಿ ನರಸಾಪುರದ ಹತ್ರ 1 ಕೋಟಿ ಅಂತ ಹೇಳ್ತಾರೆ. ಏನು ತಮ್ಮ ಪ್ರಕಾರ ಏನು ಸರ್ಕಾರದವರು ಇವರೆಲ್ಲ ಹಂಚ್ಕೋತಾ ಇದ್ದಾರೆ ಅಂತೀರಿ? ಆರೋಪ ಮಾಡ್ತಾ ಇದ್ದಾರೆ. ಶಾಮೀಲಾಗದೆ ಇದ್ರೆ ಇದು ಹೇಗೆ ನಡೀತದೆ? ಹಾಗಾದ್ರೆ ನಿಮ್ಮ ಆರೋಪ ಯಾರ ಮೇಲೆ ನೇರವಾಗಿ? ಯಡಿಯೂರಪ್ಪನ ಸರ್ಕಾರದ ಮೇಲೇನೇ ನನ್ನ ನೇರವಾದ ಆರೋಪನೆ, ಪ್ರಾಜೆಕ್ಟ್ ಕಂಪ್ನಿ ಮೇಲೇ ನನ್ನ ನೇರವಾದ ಆಪಾದನೆ. ಯಾಕಪ್ಪ ಹೆಂಗೆ ಅದೇನು ಕದ್ದು ಹೇಳಬೇಕೆ? ಚೀಫ್ ಸೆಕ್ರೆಟ್ರಿ ಅವರು ಬರೆದು ಕಳಿಸಿದರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ದೊಡ್ಡ ಮನುಷ್ಯ ರಿಟೈರ್ ಆದರು, ಅವರು ಯಾತಕ್ಕೆ ಜಮೀನು ಕೊಡಬೇಕು ಅಂತ ಕೇಳಿದರೆ ಉತ್ತರ ಇಲ್ಲ. ರಿಟೈರ್ ಆಗಿ ಹೋದರು. ಸುಧಾಕರ್ ರಾವು ನಿನಗಾಗಲೇ 556 ಎಕರೆ 40 ಎಕರೆ ಕೊಟ್ಟಿದ್ದೀವಿ ಅಂತೇಳಿ ಅವರು ಇನ್ಯಾಕೆ ನಿನಗೆ ಜಮೀನು ಕೊಡಬೇಕು ಅಂತೇಳಿ ನೆವರ್ ಬಡ್ಜ್ ಅನ್ ಇಂಚ್. ಹಾಗಾದ್ರೆ ಯಡಿಯೂರಪ್ಪ ಒಂದು ಒಳ್ಳೆ ಕೆಲಸನೇ ಮಾಡೇ ಇಲ್ವ ನಿಮ್ಗೆ? ಒಳ್ಳೆ ಮಾಡಿದ ಯಾವ ಕಾಣಿಸೇ ಇಲ್ಲ. ರಾಮ ಸೀರೆ ಹಂಚಿದ್ರು ಸ್ವಾಮಿ, 210 ರೂಪಾಯಿ ಸೂರತ್ತಿಂದ ತರಿಸಿ ಇಲ್ಲಿ ನಮ್ಮ ಪಾಪ ಕರ್ನಾಟಕದ ಮಗ್ದವರಿದ್ದರು. ಇಲ್ಲೂ ಒಂದು ಎಂಥದ್ದು ಟೆಕ್ಸ್ಟೈಲ್ ಕಾರ್ಪೊರೇಷನ್ ಇದೆ ಅಂತ ಕಾಣುತ್ತೆ ಅಂತ, ಅದಕ್ಕೆ ಏನು ಹೇಳ್ತಾರೆ ಕರ್ನಾಟಕ ಇಲ್ಲಿ ಕೈಮಗ್ಗ ನಿಗಮ, ಅವರು ನಾವು 130ಕ್ಕೆ 140ಕ್ಕೆ ಮಾಡಿಕೊಡ್ತೀವಿ ಅಂತ ಕೇಳಿದರು. ಅಯ್ಯೋ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗೋದಿಲ್ಲ ಅಂದರು. ಅದಕ್ಕೇನು ಮಾಡಿದ್ರು ಗೊತ್ತಾ ನಿಮಗೆ? ಒಂದೊಂದು ಸೀರೆ ಕೊಡೋಕ್ಕೆ ಅವ್ರ ಕಂಕ್ಲಲ್ಲಿ ಮಕ್ಕಳಿರಿಕೊಂಬಂದರೆ ಅವ್ರಿಗೆ ಹಾಲು ಕೊಡಬೇಕು KMF ಅಲ್ಲಿ ಅಂತ ಹೇಳಿದರು. ಪುಗ್ಶಾಟಿಯ DC ಹೇಳಿದ್ರು 30 ಲಕ್ಷ ರೂಪಾಯಿ ಕೊಡ್ತೀನಿ ಆ ಜನ ಕರ್ಸೋಕ್ಕೆ. ಪ್ರತಿ DC 30 ಲಕ್ಷ ಕೊಟ್ಟರು. ಅವರು ನೀವು ಬಸ್ಸು ರೈಲು ಯಾವ್ದಾರು ಕರ್ಕೊಂಬನ್ನಿ, ಅವ್ರಿಗೆ ಊಟ ಏನು ವ್ಯವಸ್ಥೆ ಮಾಡೋಕ್ಕೆ. ಏನು ರೀ ಇಂಥ ಸರ್ಕಾರ ಸಿಕ್ಕತ್ತಪ್ಪ. ಅಮ್ಮ ಅಕ್ಕ ಬಾಗಿನ ಕೊಡ್ತಾಯಿದ್ದೀನಿ, ನಿಮ್ಮ ತಮ್ಮ ತಂಗಿ ನಿಮ್ಮ ಅಣ್ಣ ಬಾಗಿನ ಕೊಡ್ತಾಯಿದ್ದೀನಿ, ನನ್ನ ಓಟ್ ಕೊಡುವ ಮರಿಬೇಡಿ, ಬಾಗಿನ ಕೊಡ್ತಾರಂತ. ಏನು ರೀ ಮಾತಾಡ್ತೀರಿ? ಸೈಕಲ್ ಹೋಯ್ತು ಮನೆಗೆ, ಅದು ಕಮಿಷನ್ ಆಯಿತು. ಆಮೇಲೆ ಅಯ್ಯೋ ಎಂಥದ್ದು ಕುಮಾರಸ್ವಾಮಿ 400 ರೂಪಾಯಿ ಮಾಡಿದರು ಅಂಗವಿಕಲರಿಗೆ, ವಿಧಿವೇರಿ 400 ರೂಪಾಯಿ ಮಾಡಿದರು, ಓಲ್ಡ್ ಏಜ್ 400 ರೂಪಾಯಿ ಮಾಡಿದರು. ಎಷ್ಟು ವರ್ಷ ಆಗಿದ್ರು ಕೊಟ್ಟು? ಎಷ್ಟು ತಿಂಗಳಾಗಿದ್ರೆ? ಈ ರಾಜ್ಯದ ಎಷ್ಟು ದಿನ ಆಗಿದೆ? ಪ್ರಬರ ಹೇಳ್ಬೇಕ ನಾನು? ಏನು ಮಾತಾಡ? ಹಣಕಾಸಿನ ಹಂಚಿಕೆಯಲ್ಲಿ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡಿದೆ ಮೀರಿಸಿದ್ದಾರೆ. ಕೇಂದ್ರ ಸರ್ಕಾರ ಇವರು ಅತ್ಯಂತ ಅದ್ಭುತವಾದಂಥ ಎಕಾನಮಿಸ್ಟ್ ಅಲ್ವೇ? ಅಯ್ಯೋ ರಾಮ, ಎಲ್ಲರೂ ಉಂಟೆ. ಡಾಕ್ಟರೇಟ್ ಡಿಗ್ರಿ ಕೊಟ್ಟಿರೋರಿಗೆ, ಅದು ಯಾವುದೋ ಯೂನಿವರ್ಸಿಟಿ ಒಳಗೆ, ಅದು ಯಾವ ಯೂನಿವರ್ಸಿಟಿ ಗೊತ್ತಿಲ್ಲಪ್ಪ ನನಗೆ, ಕೊಟ್ಟು ಡಾಕ್ಟರೇಟ್ ಡಿಗ್ರಿನ. ಹಾಗಾದರೆ ಯಡಿಯೂರಪ್ಪನವ್ರು ಅವ್ರು 3 ವರ್ಷದಲ್ಲಿ ಏನೂ ಮಾಡಿಲ್ಲ ನಿಮ್ಮ ಪ್ರಕಾರ? ಅಯ್ಯೋ ರಾಮ, ಮಾಡಿ ಯಾರೆಲ್ಲ ಅಂದರು? ಈಗ ಶಿವಮೊಗ್ಗಕ್ಕೆ ಹೋಗಿ ಏನು ಡೆವಲಪ್ ಆಗಿದೆ ರಸ್ತೆ. 2 ಅಕ್ಕಪಕ್ಕದಲ್ಲಿ ನೀವು ಹೋಗ್ತಾ ಇದ್ದರೆ ಗೊತ್ತಾಗ್ತದೆ ಇದು ಯಾರ ಮಹಲ್ಲು, ಇದು ಯಾರು ಮಹಲ್ಲು, ಇದು ಯಾರು ಹೋಟೆಲು, ಇದು ಯಾರು ಶಹರು. ಅಯ್ಯರಾಮ, ಇದ್ಯಾಕೆ ಸ್ವಾಮಿ ಹಿಂಗೆ ಮಾತಾಡ್ತಾರೆ? ವಾಂಟ್ ಟು ಸಿ, ಗೋ ಟು ಶಿವಮೊಗ್ಗ. ಬೇರೆ ಕಡೆ ಯಾಕೆ ಹೋಗ್ಬೇಕು? ಅಯ್ಯರಾಮ. ಓಕೆ ಗೌಡ್ರೆ, ಅನೇಕ ವಿಚಾರ ನಮ್ಮ ಜೊತೆ ಹಂಚ್ಕೊಂಡ್ರೆ ಇನ್ನೂ ಸಾಕಷ್ಟು ಹೇಳೋದು ಇದೆ. ಬೇಕಷ್ಟೇ ನಮ್ಮ ಟೈಮ್ ಸಮಯದ ಅಭಾವ ಗೌಡ್ರೆ, ಬಹುಶಃ ಸಮಯ ಆಗೋಯ್ತು. ಬಹುಶಃ ಇನ್ನೊಂದ್ಸಲ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ನಮ್ಮ ಜೊತೆ ಇಷ್ಟೊತ್ತು ಸ್ಟುಡಿಯೋದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ಕೊನೆಯದಾಗಿ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಈಗ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕೇವಲ ನೈಸ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ದೇವೇಗೌಡ ಹೋರಾಟ ಮಾಡ್ತಾ ಇದ್ದಾನೆ ಅಂತ ತೆಗೆದುಕೊಳ್ಳಬಾರ್ದು. ನಾನು ಈ ರಾಜ್ಯದಲ್ಲಿ ಅಭಿವೃದ್ಧಿಗೆ ಆತಂಕ ತರ್ತೇನೆ ಅಂತ ಹೇಳ್ತಕ್ಕಂಥ ಮಹಾಜನ ಏನಿದ್ದಾರೋ, ಈ ರಾಜ್ಯದಲ್ಲಿ 1,70,000 ಎಕರೆನ ನೋಟಿಫೈ ಮಾಡಿದರು.
20 ಜಿಲ್ಲೆ ಒಳಗೆ 21 ಜಿಲ್ಲೆ ಒಳಗೆ. ಆಗ ನನಗೆ ಅನೇಕರು SMS ಕಳಿಸಿದರು, ಕಾಗದ ಬರೆದ್ರು, ನೀವು ಬರೀ ನೈಸ್ಕೊಂದಕ್ಕೆ ಹೋರಾಟ ಮಾಡ್ತೀರಿ, ನಮ್ಮ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಅಂತ ಹೇಳಿ. ಸರ್, ಮುಧೋಳಿಗೆ ಹೋದೆ, 173 ಎಕರೆ ಅವನು ನೋಡಿದೆ, ಅಡ್ಡ ಮಲಗಿದ್ದಾರೆ ರಸ್ತೆ ಒಳಗೆ. ಬೆಳಗಾಮಿಂದ ಒಂದೊಂದು ಕಡೆಯಿಂದ ಹೋದೆ ನಾನು. ನನ್ನ ಶರೀರಕ್ಕೆ ಏನು ಬಾಧೆ ಆದರೂ ಚಿಂತೆ ಇಲ್ಲ. ಹೋಗಿ ಅದು ನೋಡಿವಿ, ಇದು ಅನ್ಯಾಯ ಆಯ್ತು, ಬಿಡಬೇಕು, ಕಬ್ಬು ಬೆಳೆದು ನಿಂತಿದೆ ಬಡವರದು 36 ಜನದ್ದು. ಆದರೆ ಜಗ್ಲಿಲ್ಲ. ಮೊನ್ನೆ ಮತ್ತೆ ನೋಟಿಫಿಕೇಶನ್ ಇಶ್ಯೂ ಮಾಡಿದೆ, ಬರ್ತೀನಿ ಅಂತ ಹೇಳಿ. ಟೂರ್ ಪ್ರೋಗ್ರಾಮ್. ರಾಜ್ಯದ ರೈತರ ಪರವಾಗಿ ನೀವು ಹೋರಾಟ ಮಾಡ್ತೀರಿ? ಇಡೀ ರಾಜ್ಯದಲ್ಲಿ ಎಲ್ಲೇ ಮೊನ್ನೆ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಏನು, ನಾನು ಯಾವುದೇ ವೆಟ್ ಲ್ಯಾಂಡನ್ನು ಅಕ್ವೈರ್ ಮಾಡೋದಿಲ್ಲ, ಬಾಗಾಯತ್ ಲ್ಯಾಂಡನ್ನು ಅಕ್ವೈರ್ ಮಾಡೋದಿಲ್ಲ, ಓನ್ಲಿ ಡ್ರೈ ಲ್ಯಾಂಡ್ ಮಾತ್ರ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ 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 ಮೊನ್ನೆ. ಆ ರೀತಿ ನಡ್ಕೊಂಡ್ರೆ ನಾನು ಯಾಕೆ ಸ್ವಾಮಿ ಮಾಡಲಿ? ಯಾವ ಪ್ರಾಜೆಕ್ಟ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ನಾನು ಯಾಕೆ ಮಾಡಲಿ? ಅದು ಒಂದೇ ಅಲ್ಲ ಮಹಾಸ್ವಾಮಿಗಳೇ, ಮಂತ್ರಿ ಮಹೋದಯರ ಏನು ಬಟ್ಟಂಗಿಗಳಿದ್ದಾರೋ ಈಗಾಗಲೇ ಅವರಿಂದ ಪವರ್ ಆಫ್ ಅಟಾರ್ನಿ ತಗೊಂಡು 10 ಲಕ್ಷ 5 ಲಕ್ಷ ಕೊಟ್ಟು ಮುಂದೆ 60 ಲಕ್ಷ 70 ಲಕ್ಷ ಬಂದರೆ ಅವ್ರ ಕೀಸೆಗೆ ಹಾಕಬೇಕು ಅಂತ. ಸರಿ, ಯಡಿಯೂರಪ್ಪನವ್ರ ವಿರುದ್ಧ ಇದು ಕೇಳಿ ನಾನು ನೋಡ್ಕೊಂಬಂದಿದ್ದೀನಿ. ಆ ಪವರ್ ಆಫ್ ಅಟಾರ್ನಿ ಡಾಕ್ಯುಮೆಂಟ್ ಮೇಲೆ ತರಬೇಕು, ಇಡಬೇಕು ಅಂದರೆ ಇಲ್ಲೇ ಇಲ್ಲ. ಟೈಮ್ ಆಯ್ತು ಈಗ, ಬೇಡ ಗೌಡ್ರೆ. ಬಹುಶಃ ನಿಮ್ಮ ಗರ್ಜನೆ ಮುಂದುವರಿತಾಗ ಯಡಿಯೂರಪ್ಪ ವಿರುದ್ಧ? ನಾನೇ ಬಿಡಲಿ, ನನ್ನ ಜೀವನದಲ್ಲೇ ಬಿಡೋದಿಲ್ಲ. ಯಾವಾಗ ರೈತರಿಗೆ ಅನ್ಯಾಯ ಆಗುತ್ತೆ ಅಂದರು ಆ ನಿಮಿಷದಲ್ಲಿ ಎದ್ದೇಳು. ನಾನು ವಿಟ್ಟೇನಹಳ್ಳಿ ಪ್ರಕರಣದಲ್ಲಿ 90 ಕಿಲೋಮೀಟರ್ ವಯಸ್ಸು ನಡ್ಕೊಂಬಂದೆ ನಾನು. ಏನು ಮಾತಾಡ್ತಾ ಇದ್ದೀರಿ ನೀವು? ಸರ್ಕಾರದ ವಿರುದ್ಧ ಬೇರೆ ಚಿಂತೆ ಮಾಡಿದ್ರೆ ಹೋರಾಟ ಮಾಡೋದಕ್ಕೆ? ನನ್ನ ರಕ್ತಗತವಾಗಿ ನಾನು ಹುಟ್ಟಿದಲ್ಲಿ ಹೋರಾಟದಲ್ಲೇ ಬಂದಿರೋ ನಾನು. ಮುಂದಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಏನಾದ್ರು ಪ್ರಾಜೆಕ್ಟ್ ಪ್ಲಾನ್ ಹಾಕಿದ್ದೀರಾ? ಅವರಿಗೆ 2 ಕಾಗದ ಬರೆದಿದ್ದೇನೆ. ಒಂದು ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಉತ್ತರ ಕೊಟ್ಟಿದ್ದಾರೆ, ಅವರ ಅನುಮತಿಯಿಂದ ಕಾಯ್ತೇನೆ. ಅದು ಹಾಸನ ಜಿಲ್ಲೆದಾಯಿತು. ಅದಲ್ಲದೆ ಮುಧೋಳ ಬಗ್ಗೆ ಅವರು ಅಲ್ಲಿ ನಡೆದಿದ್ದಂಥ ಎಲ್ಲ ವಿದ್ಯಮಾನಗಳನ್ನ ಕುರಿತು ಈಗ ಒಂದು ವಾರ ಡೆಡ್ಲೈನ್ ಕೊಟ್ಟಿದ್ದೀರಿ ನೀವು, ಅದರೊಳಗೆ ಮಾತಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮತ್ತು ನಾವು ಕೂತ್ಕೊಂಡು ನಿರ್ಣಯ ಮಾಡ್ತೀವಿ ಸ್ವಾಮಿ. ನಮ್ಮದು ಹೋರಾಟದ ಪಕ್ಷ ನಮ್ಮದು. ನಾವು ಇಲ್ಲಿ ಓಟ್ಗೆ 5,000 10,000 ಕೊಡೋ ಯೋಗ್ಯತೆ ನಮಗಿಲ್ಲ, ಆ ಬಂಡವಾಳ ಇಲ್ಲ. ಅದರಿಂದ ನಾವು ಪಕ್ಷ ಕೂತ್ಕೊಂಡು ನಮ್ಮ ಜೀವನವೇ ಹೋರಾಟ. ಅದಕ್ಕೇ ದೇವೇಗೌಡರ ಫ್ಯಾಮಿಲಿನ ಮುಗಿಸ್ತೊರ್ತು ನಂಗೆ ಸಮಾಧಾನ ಇಲ್ಲ. ಅಷ್ಟೇ ಅಲ್ಲ, JDS ಮೊನ್ನೆ ಹೇಳಿದರೆ, ಯಾರು ಎಷ್ಟು ಕೇಳಿದ್ರೆ ಕೊಟ್ಬಿಡಿ, ಕರ್ಕೊಂಬನ್ನಿ ಅವ್ರನ್ನ, JDSನ ಶೂನ್ಯ ಮಾಡಬೇಕು. ಅರೆ ಮೊನ್ನೆ ಹೇಳಿದಾರಲ್ಲ ಸರ್. ಸೊ ಅದ್ರ ತಾವು ಅದಕ್ಕೆ ಬಿಡಲ್ಲ, ನಿಮ್ಮ ಹೋರಾಟ ಮುಂದುವರಿತೆ ಗೌಡ್ರೆ? ಅಯ್ಯೋ, JDSನ ನಿರ್ನಾಮ ಮಾಡೋದು ಯಡಿಯೂರಪ್ಪನವರಲ್ಲ, ಅವ್ರ ದುಡ್ಡಲ್ಲ. ನಮ್ಮ ರಾಜ್ಯದ ಜನತೆ ನಿಜವಾಗೂ ಈ ಕುಟುಂಬ ನಮ್ಮ ಕಷ್ಟದಲ್ಲಿ ಭಾಗಿಯಾಗಿ ಹೋರಾಟ ಮಾಡ್ತಾರೆ ಅಂತ ಗೊತ್ತಾದಾಗ ಅವರು ಒಂದಲ್ಲ ಒಂದಿನ ನಮ್ಮನ್ನು ಕೈ ಹಿಡಿಬೋದು, ನಮಗೊಂದು ಸಾರಿ ಶಿಕ್ಷೆ ಕೊಟ್ಟಿರ್ಬೋದು. ಮತ್ತೊಂದು ಸಾರಿ ಅವರು, ನಾನು ಹಲವಾರು ಸಾರಿ ಹೇಳಿದ್ದೇನೆ, ಒಂದು ಕಲ್ಲಿಗೆ 10 ಪೆಟ್ಟು ಬಿದ್ದರೆ ಆ ಮೂರ್ತಿ ಚೆನ್ನಾಗಿ ಬರುತ್ತೆ. ಅದರಿಂದ ನಮಗೆ ಪೆಟ್ಟು ಕೊಟ್ಟ ತಕ್ಷಣ ನಾವು ಮನೇಲಿ ಮಲಗೋದಿಲ್ಲ ಸ್ವಾಮಿ. ಅಧಿಕಾರ ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ಹೋರಾಟ ಮಾಡೋದ್ರಲ್ಲಿ ನಾವು ಯಾವ ಕಾರಣಕ್ಕೂ ಜನರಿಗೆ ಅನ್ಯಾಯದ ವಿರುದ್ಧ ಹಿಡಿದು ನಿಲ್ತೇವೆ. ಇದೆಲ್ಲ ನನಗೆ ವಯಸ್ಸೆಷ್ಟು ಅಂತಲೂ ಕೇಳಬೇಡಿ. ನನ್ನ ಹೋರಾಟದ ನಿಲುವು ನನ್ನ ಉದ್ದಕ್ಕೆ ಏನು ನಡೆಸ್ಕೊಂಬಂದಿದ್ದೇನೆ ಅದು ಮುಂದುವರಿತದೆ ಅಂತ ದಯಮಾಡಿ ತಮಗೆ ಈ ರಾಜ್ಯದ ಜನತೆಗೆ ಆಶ್ವಾಸನೆ ಕೊಡ್ತಾನೆ. ಇಡೀ ರಾಜ್ಯದಲ್ಲಿ ಎಲ್ಲೇ ಅನ್ಯಾಯ ಆಗಿದ್ರು ಸಿಡಿದು ನಿಲ್ತೇನೆ ನಾನು. ಥ್ಯಾಂಕ್ ಯು. ಅವರೆಲ್ಲರಿಗೆ ಇವತ್ತು ನಾನು ಭರವಸೆ ಕೊಡ್ತೇನೆ. ತಮ್ಮ ಮುಖೇನ ಇಷ್ಟು ಹೇಳಲಿಕ್ಕೆ ನೀವೇನು ಅವಕಾಶ ಮಾಡಿಕೊಟ್ರೆ ನಾನು ತಮಗೆ, ತಮ್ಮ ಮಾಲೀಕರಿಗೆ, ಈ ಸಂಸ್ಥೆಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ವೀವರ್ಸ್ಗೆ ಏನು ಈ ಚರ್ಚೆನ ನಮ್ಮನ್ನು ನೋಡ್ತಾ ಇದ್ದಾರೋ ಪುಣ್ಯಾತ್ಮರು 5.5 ಕೋಟಿ 6 ಕೋಟಿ ಜನ, ಆ ಜನಕ್ಕೆ ನಾನು ಹೃದಯ ತುಂಬಿ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಭರವಸೆ ಕೊಡ್ತಾನೆ. ಎಲ್ಲಿ ಏನೇ ಅನ್ಯಾಯ ಆಗಲಿ ಆ ಅನ್ಯಾಯದ ವಿರುದ್ಧ ನನ್ನ ಆರೋಗ್ಯ ಲೆಕ್ಕಿಸ್ತೇನೆ, ಹೋರಾಟ ಮಾಡ್ತೀನಿ, ಇದು ಕೊನೆ ಉಸಿರಿರೋವರೆಗೆ ಅನ್ನೋದನ್ನು ಅವ್ರಿಗೆ ಭರವಸೆ ಕೊಡ್ತೇನೆ. ನಾನೊಬ್ಬ ರೈತರ ಮಗ, ನನ್ನ ರೈತರು ದ್ರೋಹ ಮಾಡೋಕ್ಕೆ ಬಿಡಲ್ಲ. ಥ್ಯಾಂಕ್ ಯು ಗೌಡ್ರೆ, ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್.
ಸೊ ಇದಿಷ್ಟು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗಿನ ಚರ್ಚೆ. ಅವರ ಹೋರಾಟ ಮುಂದುವರಿಯುತ್ತೆ. ನಾನು ವಿರಮಿಸೋದಿಲ್ಲ. ರಾಜ್ಯದ ಯಾವುದೇ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆದರೆ ನಾನು ಎದ್ದು ನಿಲ್ತೀನಿ. ನನ್ನ ಆರೋಗ್ಯ ಅಥವಾ ಇನ್ನೊಂದು ವಿಚಾರನ ಮಾಡೋದೇ ಇಲ್ಲ. ಬಟ್ ಈ ಸರ್ಕಾರದ ವಿರುದ್ಧ ನನ್ನ ಹೋರಾಟ ನಿರಂತರ ಅನ್ನುವ ಮಾತನ್ನು ದೇವೇಗೌಡರು ಹೇಳಿದ್ದಾರೆ. ಇದಿಷ್ಟು ವಿಶೇಷ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.